ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನಮಸ್ಕಾರ ಎಲ್ರಿಗೂ. ಇವತ್ತು ಕತೆ ಶುರು ಮಾಡೋಕ್ಕಿಂತ ಮುಂಚೆ 2 ವಿಷಯನ ಹೇಳಬೇಕು. ಮೊದಲನೇದಾಗಿ ಒಂದು ಚಿಕ್ಕ ತಿದ್ದುಪಡಿ. ಕಳೆದ ಎಪಿಸೋಡ್ನಲ್ಲಿ ನಾನು ನಮ್ಮ ರೆಗ್ಯುಲರ್ ಕಮೆಂಟರ್ಸ್ಗಳ ಹೆಸರುಗಳನ್ನು ಹೇಳಿದ್ದೆ. ಅದರಲ್ಲಿ ಒಬ್ಬರ ಹೆಸರನ್ನು ನಾನು ತಪ್ಪಾಗಿ ಉಚ್ಚಾರಣೆ ಮಾಡಿದ್ದೆ. ಸಾರಿ ಮನುಜಾ ಉತ್ತರ್ಕರ್ ಅವರೇ, ನಿಜವಾಗ್ಲೂ ಕ್ಷಮೆ ಇರಲಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಇನ್ನು 2ನೇ ವಿಷಯ ಅಂದರೆ, ಇವತ್ತಿನ ಸಂಚಿಕೆ ಅಂದರೆ ಎಪಿಸೋಡ್ 29 ಮತ್ತು ನಾಳಿನ ಸಂಚಿಕೆ ಎಪಿಸೋಡ್ 30ರಲ್ಲಿ ನಾನು ಹವ್ಯಕ ಸಂಪ್ರದಾಯದ ಮದುವೆ ಶಾಸ್ತ್ರಗಳನ್ನು ವಿವರವಾಗಿ ಹೇಳಿದ್ದೀನಿ. ಆದಿತ್ಯ ಮತ್ತು ಅವನಿಯ ಲೋಕವನ್ನು ಸಂಪೂರ್ಣವಾಗಿ ಕಟ್ಕೊಡ್ಬೇಕು ಅನ್ನೋ ಆಸೆ. ಆದ್ದರಿಂದ ಅವರ ಸಂಪ್ರದಾಯದ ಸೊಗಡನ್ನು ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಆಸೆಯಿಂದ ನಾನು ಇದನ್ನು ಬರೆದಿದ್ದೀನಿ. ನಿಮಗೆ ಶಾಸ್ತ್ರಗಳ ವಿವರಣೆಗಿಂತ ಕೇವಲ ಕಥೆ ಊಟ ಮುಖ್ಯ ಅಂತ ಅನಿಸಿದರೆ ನೀವು ಇದನ್ನು ಸ್ಕಿಪ್ ಮಾಡಿ ನೋಡ್ಬೋದು. ಮಧ್ಯ ಮಧ್ಯ ಅವನಿಯ ಮನಸ್ಸಿನ ತೊಳಲಾಟ, ಮದುವೆ ಅಂದ ತಕ್ಷಣ ಅವಳಿಗೆ ಏನೇನು ಅನಿಸುತ್ತೆ ಅನ್ನೋದನ್ನೆಲ್ಲ ಬರೆದಿದ್ದೀನಿ. ನೀವು ಅದನ್ನಷ್ಟೇ ಸ್ಕಿಪ್ ಮಾಡಿ ಕೇಳ್ಕೊಂಡು ಹೋಗ್ಬೋದು. ಇಲ್ಲ ನಿಮಗೆ ಇದು ಯಾವುದು ಬೇಡ ಅಂತ ಅನಿಸಿದ್ರು ತೊಂದರೆ ಇಲ್ಲ. ನೀವು 29 ಮತ್ತು 30ನೇ ಎಪಿಸೋಡನ್ನು ಸ್ಕಿಪ್ ಮಾಡಿ 31ನೇ ಎಪಿಸೋಡಿಂದ ನೀವು ಕತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ವಿಷಯಗಳು ಮಿಸ್ ಆಗಲ್ಲ. 31ನೇ ಎಪಿಸೋಡಿಂದ ಅವನಿ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಅಲ್ಲಿ ಮದುವೆ ನಂತರದ ಶಾಸ್ತ್ರಗಳೆಲ್ಲ ಮಜವಾಗಿದೆ. ಅವಳು ಅಲ್ಲಿಗೆ ಹೇಗೆ ಹೊಂದ್ಕೊಳ್ತಾಳೆ, ಹೇಗೆ ಎಲ್ಲವನ್ನು ಫೇಸ್ ಮಾಡ್ತಾಳೆ, ಅಲ್ಲಿಂದ ನೀವು ಕತೆ ಕೇಳೋಕ್ಕೆ ಶುರು ಮಾಡಬಹುದು. ಎಲ್ಲರ ಸಮಯನೂ ಮುಖ್ಯ, ಅದಕ್ಕಾಗಿ ನಾನು ಮೊದಲೇ ಈ ವಿಷಯನ ಹೇಳ್ತಿದ್ದೀನಿ. ಸೊ ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಕಥೆಯನ್ನು ಕೇಳಿ ಆನಂದಿಸಿ. ಧನ್ಯವಾದಗಳು. ನನ್ನವನಿ 29. ಮದುವೆ ಎಂಬುದು ಕೇವಲ ಅಲಂಕಾರಗಳಿಂದ ಶುರುವಾಗುವುದಿಲ್ಲ, ಅದು ಮೌನದಿಂದ ಆರಂಭವಾಗುತ್ತದೆ. ಒಂದು ವಿಭಿನ್ನವಾದ ಮೌನ. ಜನರನ್ನು ಆಹ್ವಾನಿಸುವ ಮುನ್ನ ದೇವತೆಗಳನ್ನು ಆಹ್ವಾನಿಸಲು ಮನೆ ಸಿದ್ಧವಾದಾಗ ಆವರಿಸುವ ಮೌನವದು. ಅವನಿಯ ತವರು ಮನೆ ಸಿರಿಮನೆಯಲ್ಲಿ ಬೆಳಗಿನ ಜಾವ ಬಹಳ ಸುಂದರವಾಗಿತ್ತು. ಹಂಚಿನ ಛಾವಣಿಯ ಮೇಲೆ ರಾತ್ರಿಯ ತಂಪು ಇನ್ನೂ ಹಾಗೆಯೇ ಇತ್ತು. ಅದೇ ಸಮಯದಲ್ಲಿ ಮೈಲುಗಳಷ್ಟು ದೂರದಲ್ಲಿರುವ ಆದಿತ್ಯನ ಮನೆ ನಂದಿಬೈಲು ಕೂಡ ಎಚ್ಚರವಾಗಿತ್ತು. ಗಲಾಟೆಯಿಂದ ಅಲ್ಲ, ಒಂದು ದಿವ್ಯವಾದ ಉದ್ದೇಶದಿಂದ. ಮದುವೆ ಆರಂಭವಾಗಿತ್ತು. ಸಂಗೀತದಿಂದಲ್ಲ, ರೇಷ್ಮೆಯಿಂದಲ್ಲ, ಬದಲಾಗಿ ನಾಂದಿಯೊಂದಿಗೆ. ನಾಂದಿ ಮೊದಲ ದಿನ. ಹವ್ಯಕ ಸಂಪ್ರದಾಯದಲ್ಲಿ ಮದುವೆ ಎಂಬುದು ವಧು ಅಥವಾ ವರನಿಂದ ಆರಂಭವಾಗುವುದಿಲ್ಲ. ಅದು ಪವಿತ್ರ ಅಗ್ನಿಯ ಸಾಕ್ಷಿಯಾಗಿ ತಂದೆ ತಾಯಿಗಳು ಜವಾಬ್ದಾರಿಯನ್ನು ಸ್ವೀಕರಿಸುವುದರೊಂದಿಗೆ ಆರಂಭವಾಗುತ್ತದೆ. ಎರಡೂ ಮನೆಗಳಲ್ಲಿ ಒಂದೇ ರೀತಿಯ ಶಾಸ್ತ್ರಗಳು ನಡೆದವು. 100 ವರ್ಷಗಳ ಇತಿಹಾಸದ ಬೇರುಗಳನ್ನು ಹೊಂದಿರುವ ಸಂಪ್ರದಾಯವದು. ನಂದಿಬೈಲಿನಲ್ಲಿ ಆದಿತ್ಯನ ಪೋಷಕರ ಸ್ಥಾನದಲ್ಲಿ ಅವನ ಅತ್ತೆ ಮಾವ ದೇವರ ಮುಂದೆ ಕುಳಿತರು. ತಾಯಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಆಗಲಿಲ್ಲ ಎಂದು ಬೇಸರವಾದರೂ ಮಗನ ಜೀವನದ ಒಂದು ಸಂತೋಷದ ಘಳಿಗೆಯಲ್ಲಿ ಅತಿ ಉತ್ಸಾಹದಿಂದಲೇ ಇದ್ದರು. ಸಿರಿಮನೆಯಲ್ಲಿ ಅವನಿಯ ಅಪ್ಪ ಅಮ್ಮ ಕೃಷ್ಣಮೂರ್ತಿ ಮತ್ತು ಶಾರದಾ ದೇವರ ಮುಂದೆ ಕುಳಿತರು. ಉಭಯ ದಂಪತಿಗಳು ಷಣ್ಮಾಸ ಪ್ರಾಯಶ್ಚಿತ ಮತ್ತು ಔಪಾಸನ ವಿಧಿಗಳನ್ನು ನೆರವೇರಿಸಿದರು. ಮನೆಯನ್ನು ಶುದ್ಧೀಕರಿಸಿ ಮುಂದೆ ನಡೆಯಲಿರುವ ಮಂಗಲ ಕಾರ್ಯಕ್ಕಾಗಿ ಆಧ್ಯಾತ್ಮಿಕವಾಗಿ ಸಿದ್ಧಿಗೊಳಿಸುವ ವಿಧಿಗಳಿವು. ಮದುವೆ ಎಂದರೆ ಕೇವಲ 2 ವ್ಯಕ್ತಿಗಳ ಮಿಲನವಲ್ಲ, ಬದಲಾಗಿ 2 ಕುಟುಂಬಗಳ ಶಿಸ್ತು ಎಂಬುದಕ್ಕೆ ಇದು ಸಾಕ್ಷಿಯಾಗಿತ್ತು. ವಧೂವರರಿಗೆ ಆಶೀರ್ವಾದ. ಸೂರ್ಯ ಏರುತ್ತಿದ್ದಂತೆ ಮನೆಯ ಮುತ್ತೈದೆಯರು ಜಮಾಯಿಸಿದರು. ಸಿರಿಮನೆಯಲ್ಲಿ ಅವನಿ ತನ್ನ ಪೋಷಕರ ನಡುವೆ ಶಾಂತವಾಗಿ ಕುಳಿತಿದ್ದಳು. ಸರಳವಾದ ಉಡುಗೆ, ಸಡಿಲವಾಗಿ ಹೆಣೆದ ಜಡೆ. ಅವಳು ಇನ್ನೂ ವಧುವಾಗಿರಲಿಲ್ಲ, ಅಷ್ಟೇನು ಅಲಂಕಾರ ಮಾಡಿರಲಿಲ್ಲ. ನಂದಿಬೈಲಿನಲ್ಲಿ ಆದಿತ್ಯ ಕೂಡ ಹಾಗೆಯೇ ಕುಳಿತಿದ್ದ, ಶಾಂತವಾಗಿ, ಏಕಾಗ್ರತೆಯಿಂದ, ಅಸಾಮಾನ್ಯ ಸ್ಥಿರತೆಯಿಂದ. ಹಣೆಗಳಿಗೆ ಅರಿಶಿಣ ಕುಂಕುಮ ಹಚ್ಚಲಾಯಿತು. ತಲೆಯ ಮೇಲೆ ಎಣ್ಣೆ ಹಾಕಿದರು, ಆರತಿ ಮಾಡಿದರು. ಇವೆಲ್ಲವೂ ಕೇವಲ ಅಲಂಕಾರವಲ್ಲ, ಆಡಂಬರವಲ್ಲ, ಇದೊಂದು ರಕ್ಷೆ. ದೇವತೆಗಳ ಮುಂದೆ ಆಡುವ ಮಾತುಗಳು ಜನರ ಮುಂದೆ ಆಡುವ ಮಾತುಗಳಿಗಿಂತ ಹೆಚ್ಚು ದೂರ ತಲುಪುತ್ತವೆ ಎಂಬ ದೃಢನಂಬಿಕೆಯೊಂದಿಗೆ ಹಿರಿಯರು ಎಲ್ಲರೂ ಆಶೀರ್ವದಿಸಿದರು. ಕೇರಿ ಕರೆಯುವುದು. ಅಕ್ಕಿಯನ್ನು ತೊಳೆದು ಅಕ್ಷತೆ ಸಿದ್ಧವಾಯಿತು. ಮದುವೆ ಎಂಬುದು ಕುಟುಂಬದ ಗಡಿಯಿಂದ ಹೊರಬಂದು ಪ್ರಪಂಚವನ್ನು ಪ್ರವೇಶಿಸುವ ಕ್ಷಣವಿದು. ಮನೆಯ ಹೆಣ್ಣು ಮಕ್ಕಳು ಊರೆಲ್ಲ ಸುತ್ತಿ ಜನರನ್ನು ಆಹ್ವಾನಿಸಿದರು. ಅಚ್ಚಾದ ಕಾರ್ಡ್ಗಳಿಂದ ಅಲ್ಲ, ಬದಲಾಗಿ ತಮ್ಮ ಹಸ್ತದಲ್ಲಿರುವ ಪವಿತ್ರವಾದ ಅಕ್ಷತೆಯ ಕಾಳುಗಳೊಂದಿಗೆ. ಅದು ಸಮೃದ್ಧಿ ಮತ್ತು ಪ್ರಾಮಾಣಿಕತೆಯ ಸಂಕೇತ. ಬನ್ನಿ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಎಂಬ ಸಂತೋಷದ ಆಹ್ವಾನವದು. ನಂತರ ಮಂಗಲ ಸ್ನಾನ. ಆಮಂತ್ರಗಳ ನಂತರ 2 ಮನೆಗಳಲ್ಲಿ ಮಂಗಲ ಸ್ನಾನದ ತಯಾರಿ ನಡೆಯಿತು. ಸಿರಿಮನೆಯಲ್ಲಿ ಅವನಿಯ ತಲೆಯ ಮೇಲೆ ಮಂಗಳ ಜಲ ಹರಿದಿತ್ತು. ಮದುವೆ ಎಂಬುದು ಈಗ ಕೇವಲ ಒಂದು ಆಲೋಚನೆಯಾಗಿ ಉಳಿದಿರಲಿಲ್ಲ,
ಅದು ಅವಳ ದೇಹವನ್ನು, ಅವಳ ಉಸಿರನ್ನು, ಅವಳ ದಿನಗಳನ್ನು ಆವರಿಸಿಕೊಂಡಿತ್ತು. ನಂದಿ ಬೈಲಿನಲ್ಲಿ ಆದಿತ್ಯ ಸ್ನಾನ ಮುಗಿಸಿ ಹೊಸ ಬಟ್ಟೆಯನ್ನು ಧರಿಸಿ ಹೊರಬಂದ. ಅವನ ಮುಖದಲ್ಲಿ ನಗು ಇರಲಿಲ್ಲ, ಚಡಪಡಿಕೆಯೂ ಇರಲಿಲ್ಲ. ಇದು ಉತ್ಸಾಹ ಅಲ್ಲ, ಇದು ಸ್ವೀಕಾರ. ಗಣೇಶ ಪೂಜೆ ಮತ್ತು ಕುಲದೇವತಾ ಸ್ಥಾಪನೆ. ಗಣಪತಿ ಪೂಜೆ ಇಲ್ಲದೆ ಯಾವುದೇ ಮದುವೆ ಮುಂದೆ ಸಾಗದು. ಎರಡೂ ಮನೆಗಳಲ್ಲಿ ಪುರೋಹಿತರು ಮೊದಲು ಗಣೇಶನನ್ನು ಆರಾಧಿಸಿದರು. ವಿಘ್ನ ನಿವಾರಕ, ಆರಂಭಗಳ ಅಧಿಪತಿ, ನಂತರ ಕುಲದೇವತಾ ಸ್ಥಾಪನೆ ನಡೆಯಿತು. ಕುಲದೇವತೆಯನ್ನು ಭಕ್ತಿಯಿಂದ ಪ್ರತಿಷ್ಠಾಪಿಸಲಾಯಿತು. ಈ ಮದುವೆ ಕೇವಲ ಹೊಸ ಬಂಧವಲ್ಲ, ಬದಲಾಗಿ ಹಳೆಯ ವಂಶದ ವಿಸ್ತರಣೆ ಎಂಬುದನ್ನು ಇದು ನೆನಪಿಸಿತು. ಯಾವುದೇ ಅಡೆತಡೆಗಳಿಲ್ಲದೆ, ಸಮತೋಲನ ತಪ್ಪದೆ, ಗುರಿ ಮರೆಯದೆ ಸಾಗಲಿ. ಮದುವೆ ಇಲ್ಲಿ ಕೇವಲ ಒಂದು ಆಚರಣೆಯಲ್ಲ, ಅದೊಂದು ಸಿದ್ಧತೆ. ಪುಣ್ಯಾಹ ವಾಚನ ಮತ್ತು ನಾಂದಿ. ಪವಿತ್ರ ಮಂತ್ರಘೋಷಗಳು ಗಾಳಿಯಲ್ಲಿ ತುಂಬಿಕೊಂಡವು, ಶಾಂತಿ, ಶಕ್ತಿ ಮತ್ತು ನಿರಂತರತೆಯನ್ನು ಹಾರೈಸುತ್ತ. ಪುಣ್ಯಾಹ ವಾಚನದಿಂದ ಜಾಗ ಶುದ್ಧವಾಯಿತು. ಪುಣ್ಯಾಹ ವಾಚನ ಎಂದರೆ ಇದು ಶಾಂತಿ, ಪುಷ್ಟಿ ಮತ್ತು ಶಕ್ತಿಗೋಸ್ಕರ ಮಾಡುವ ವಿಧಿಯಾಗಿದೆ. ನಂತರ ನಾಂದಿ ನಡೆಯಿತು. ಮುಂದಿನ 10 ದಿನಗಳವರೆಗೆ ಮನೆಯಲ್ಲಿ ಯಾವುದೇ ಸೂತಕ ಅಥವಾ ಅಶುದ್ಧಿ ಇರುವುದಿಲ್ಲ ಎಂಬ ಘೋಷಣೆ ಇದು. ಬದುಕಿನ ಉಳಿದ ಕೆಲಸಗಳು ಕಾಯಬಹುದು, ಕರ್ತವ್ಯಗಳು ವಿರಾಮ ಪಡೆಯಬಹುದು. ಮದುವೆಗೆ ಈಗ ಮೊದಲ ಆದ್ಯತೆ. ಸಮಾವರ್ತನೆ ಕಾರ್ಯಕ್ರಮ. ಇದು ವರನ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮ. ಸ್ನಾತಕತ್ವ ಪ್ರಾಪ್ತಿ ಹಾಗೂ ಗೃಹಸ್ಥಾಶ್ರಮ ಸಿದ್ಧಿಗಾಗಿ ಮಾಡುವ ವಿಧಿ. ಈ ಶಾಸ್ತ್ರವು ಕೇವಲ ಆದಿತ್ಯನ ಮನೆಯಲ್ಲಿ ನಡೆಯಿತು. ವರನಿನ್ನು ಪತಿಯಾಗಿರಲಿಲ್ಲ, ಅವನು ಬದಲಾವಣೆಯ ಹಂತದಲ್ಲಿದ್ದ. ಬಾಳೆ ಎಲೆಯನ್ನು ಇಡಲಾಯಿತು. ಅಕ್ಕಿ, ತೆಂಗಿನಕಾಯಿ, ಹಣ ಮತ್ತು ಬಟ್ಟೆಗಳನ್ನು ಜೋಡಿಸಲಾಯಿತು. ಕ್ಷೌರಿಕನನ್ನು ಗೌರವಿಸಲಾಯಿತು. ಆದಿತ್ಯನ ವಪನ ಅಂದರೆ ಕ್ಷೌರ ನಡೆಯಿತು. ವಿದ್ಯಾರ್ಥಿ ಜೀವನದ ಅಂತ್ಯ ಮತ್ತು ಗೃಹಸ್ಥಾಶ್ರಮಕ್ಕೆ ಸಿದ್ಧತೆಯ ಸಂಕೇತವಾಗಿ ಕೂದಲನ್ನು ಸರಿಪಡಿಸಲಾಯಿತು. ಮತ್ತೊಮ್ಮೆ ಸ್ನಾನ ಮಾಡಿ ಅವನು ಮಡಿವಸ್ತ್ರವನ್ನು ಧರಿಸಿದ್ದ. ಹೊಸದಾಗಿ ಕಟ್ಟಿದ ಮಾವಿನ ಎಲೆಯ ತೋರಣದ ಅಡಿಯಲ್ಲಿ ಮನೆಯ ಹೊಸ್ತಿಲಲ್ಲಿ ಆದಿತ್ಯ ನಿಂತ. ಅವನ ದೃಷ್ಟಿ ತೆಗೆದು ಪಾದ ತೊಳೆದರು. ತಾಯಿ ಸವಿತಾ ಅಂದು ಮಗನನ್ನು ನೋಡಿದ ರೀತಿ ತನ್ನನ್ನು ಬಿಟ್ಟು ದೂರ ಹೋಗುತ್ತಿರುವ ಮಗನಂತಲ್ಲ, ಆದರೆ ಜವಾಬ್ದಾರಿಯನ್ನು ಹೊರುವ ಪುರುಷನಂತೆ. ಕಾಶಿ ಯಾತ್ರೆ. ಎಲ್ಲರ ಮುಖದಲ್ಲೂ ಸದಾ ನಗು ತರಿಸುವ ಆ ಕ್ಷಣ ಬಂದಿತ್ತು. ಆದಿತ್ಯ ಹೊರಡುವ ಮುನ್ನ ಅವನಿಗೆ ಬಾಸಿಂಗ ಕಟ್ಟಿ, ಕಣ್ಣಿಗೆ ಕಾಡಿಗೆ ಹಚ್ಚಿ, ಹಣೆಗೊಂದು ಕುಂಕುಮವಿಟ್ಟು, ಕನ್ನಡಿ ತೋರಿಸಿ ಅಕ್ಷತೆ ಹಾಕಿದರು. ಒಂದು ಹೊಸ ಬಟ್ಟೆಯಲ್ಲಿ ಅಕ್ಕಿ, ತೆಂಗಿನಕಾಯಿ, ಬೇಳೆಕಾಳುಗಳು ಮತ್ತು ತರಕಾರಿಗಳನ್ನು ಕಟ್ಟಿ ಕಾಶಿಗಂಟು ಸಿದ್ಧಪಡಿಸಲಾಯಿತು. ಅವನು ಹೊಸ ಅಡಿಕೆ ಹಾಳೆಯ ಚಪ್ಪಲಿ ಧರಿಸಿದ, ಕೈಯಲ್ಲಿ ಛತ್ರಿ ಹಿಡಿದ, 7 ಹೆಜ್ಜೆಗಳನ್ನು ಇಟ್ಟ. ಸಾಂಕೇತಿಕವಾಗಿ ಅವನು ಉನ್ನತ ವ್ಯಾಸಂಗಕ್ಕಾಗಿ, ಸನ್ಯಾಸತ್ವಕ್ಕಾಗಿ ಕಾಶಿಗೆ ಹೊರಟಿದ್ದ. ಆದರೆ ಮದುವೆ ಎಂಬ ಕರ್ತವ್ಯ ಅವನನ್ನು ತಡೆಯಿತು. ಸಿರಿಮನೆ ಅವನಿಯ ಕಡೆಯಿಂದ ಸಂಬಂಧಿಕರು ಅಲ್ಲಿಗೆ ಬಂದರು. ಮಂಗಲಾಕ್ಷತೆ, ಕನ್ಯಾರ್ಥನೆಗಾಗಿ ತೆಂಗಿನಕಾಯಿ ಮತ್ತು ಉಡುಗೊರೆಗಳನ್ನು ಹೊತ್ತು ತಂದಿದ್ದರು. ಕಾಶಿ ಕಾಯಬಹುದು, ಮೊದಲು ಮದುವೆಯಾಗಲಿ. ನನ್ನ ತಂಗಿ ಅವನಿ ನಿನಗಾಗಿ ಕಾಯುತ್ತಿದ್ದಾಳೆ ಎಂಬ ಅವಳ ಅಣ್ಣನ ದನಿ ಅವನನ್ನು ತಡೆದಿತ್ತು. ಗಂಟು ಬಿಚ್ಚಲಾಯಿತು, ಉಡುಗೊರೆಗಳ ವಿನಿಮಯವಾಯಿತು, ಆರತಿ ಬೆಳಗಲಾಯಿತು. ಆದಿತ್ಯ ಹಿರಿಯರಿಗೆ ನಮಸ್ಕರಿಸಿದ. ಕಾಶಿಯ ಪಯಣ ಮುಗಿದು ಗೃಹಸ್ಥನ ಪಯಣ ಆರಂಭವಾಯಿತು. ತೋರಣ ಮತ್ತು ಗೃಹಶಾಂತಿ. ಎರಡೂ ಮನೆಗಳಲ್ಲಿ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಲಾಯಿತು. ತೋರಣ ಕಟ್ಟಿದವರನ್ನು ಅಕ್ಕಿ, ತೆಂಗಿನಕಾಯಿ ಮತ್ತು ಹಣ ನೀಡಿ ಗೌರವಿಸಲಾಯಿತು, ಏಕೆಂದರೆ ಮನೆಯ ಹೊಸ್ತಿಲನ್ನು ಗುರುತಿಸುವ ಕಾರ್ಯವು ಪವಿತ್ರವೇ. ನಂತರ ಗೃಹಶಾಂತಿ ನಡೆಯಿತು. ನವಗ್ರಹ ಪೂಜೆ ಮತ್ತು ಹೋಮದ ಮೂಲಕ ಗ್ರಹಗಳ ದೋಷಗಳನ್ನು ನಿವಾರಿಸುವ ಪ್ರಯತ್ನ. ನಂದಿ ಬಯಲಿನಲ್ಲಿ ಆದಿತ್ಯ 2ನೇ ಯಜ್ಞೋಪವೀತವನ್ನು ಧರಿಸಿದ. ಇದು ಅವನು ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಕಾಲಿಡುತ್ತಿದ್ದಾನೆ ಎಂಬುದರ ಮೌನ ಘೋಷಣೆ. ಸಿರಿಮನೆಯಲ್ಲಿ ಅವನಿ ಕೈಮುಗಿದು ಅಗ್ನಿಯನ್ನು ನೋಡುತ್ತಿದ್ದಳು. ಅವಳು ಆದಿತ್ಯನ ಬಗ್ಗೆ ಯೋಚಿಸುತ್ತಿರಲಿಲ್ಲ, ಮದುವೆಯ ಮಂಟಪದ ಬಗ್ಗೆಯೂ ಅಲ್ಲ. ಅವಳು ಕೇವಲ ಸಮತೋಲನದ ಬಗ್ಗೆ ಯೋಚಿಸುತ್ತಿದ್ದಳು. ಪಾವನಿ ಅಕ್ಕನ ಸಂಭ್ರಮದಲ್ಲಿ ತಾನೂ ಕೂಡ ಸಂಭ್ರಮಿಸುತ್ತಿದ್ದಳು. ಮದುವೆ ಎಂಬುದು ಈಗ ಕೇವಲ ಸಮೀಪಿಸುತ್ತಿರಲಿಲ್ಲ, ಅದು ಈಗಾಗಲೇ ಎರಡೂ ಮನೆಗಳನ್ನು ಪ್ರವೇಶಿಸಿತ್ತು. ಅಗ್ನಿ, ನೀರು, ಧಾನ್ಯ, ಮಂತ್ರ ಮತ್ತು ಶಿಸ್ತಿನ ಮೂಲಕ. ಮದುವೆ ಸಿರಿಮನೆಯಲ್ಲಿ ನಡೆಯಲಿದೆ, ಆದರೆ ಅದಕ್ಕೂ ಮೊದಲು ಎರಡೂ ಮನೆಗಳು ಮೌನವಾಗಿ ಎಚ್ಚರಿಕೆಯಿಂದ ಒಂದಕ್ಕೊಂದು ಬೆರೆಯಲು ಸಿದ್ಧವಾಗುತ್ತಿದ್ದವು. ಮದುವೆ ಕೇವಲ ಒಂದು ಸಮಾರಂಭವಲ್ಲ, ಅದೊಂದು ಸಂಸ್ಕಾರ, ಬದುಕಿನ ಪೂರ್ಣ ರೂಪಾಂತರ. ಒಬ್ಬ ಹೆಣ್ಣು ಮಗಳು ಪತ್ನಿಯಾಗುವ ಮುನ್ನ, ಗೃಹಸ್ಥಾಶ್ರಮಕ್ಕೆ ಕಾಲಿಡುವ ಮುನ್ನ ಅವಳನ್ನು ಸಿದ್ಧಗೊಳಿಸಲಾಗುತ್ತದೆ, ಧಾರ್ಮಿಕವಾಗಿ, ಸಾಂಕೇತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ.
ಈ ಸಿದ್ಧತೆಯನ್ನೇ ಕನ್ಯಾ ಸಂಸ್ಕಾರ ಅಥವಾ ಸ್ತ್ರೀ ಸಂಸ್ಕಾರ ಎಂದು ಕರೆಯಲಾಗುತ್ತದೆ. ಸಿರಿಮನೆಯಲ್ಲಿ ಮೊದಲ ದಿನದ ಆಚರಣೆಗಳು ನಿಧಾನವಾಗಿ ಸಂಜೆಯ ಕಡೆಗೆ ಸರಿಯುತ್ತಿದ್ದಂತೆ ಮನೆಯ ವಾತಾವರಣವೇ ಬದಲಾಯಿತು. ಶಬ್ದಗಳು ಕಡಿಮೆಯಾದವು, ಮಾತುಗಳು ಮಂದವಾದವು. ಈಗ ನಡೆಯಲಿರುವ ವಿಧಿಗಳು ಕೇವಲ ವಧುವಿನ ಅಂತರಂಗದ ಸಿದ್ಧತೆಗಾಗಿ ಮೀಸಲಾಗಿದ್ದವು. ಮೊದಲನೆಯದು ಕನ್ಯಾ ಸಂಸ್ಕಾರ. ಅಪೂರ್ಣತೆಯನ್ನು ಪೂರ್ಣಗೊಳಿಸುವ ಹಾದಿ. ವರನಿಗೆ ಹೋಲಿಸಿದರೆ ವಧುವು ಬಾಲ್ಯದಲ್ಲಿ ಹೆಚ್ಚು ಸಂಸ್ಕಾರಗಳಿಗೆ ಒಳಗಾಗಿರುವುದಿಲ್ಲ. ಆದ್ದರಿಂದ ಮದುವೆಗೆ ಮುನ್ನ ಆಯ್ದ ಕೆಲವು ಮುಖ್ಯ ಸಂಸ್ಕಾರಗಳನ್ನು ಸಾಂಕೇತಿಕವಾಗಿ ಒಟ್ಟಿಗೆ ನೆರವೇರಿಸಲಾಗುತ್ತದೆ. ಅವನಿ ಪೂರ್ವಾಭಿಮುಖವಾಗಿ ಮರದ ಮಣೆಯ ಮೇಲೆ ಕುಳಿತಿದ್ದಳು. ಸರಳವಾದ ಸೀರೆ, ನೀಟಾಗಿ ಕಟ್ಟಿದ ಜಡೆ, ಕಣ್ಣುಗಳಲ್ಲಿ ಒಂದು ರೀತಿಯ ಗಹನವಾದ ಮೌನವಿತ್ತು. ಪುರೋಹಿತರು ಏಕಕಾಲದಲ್ಲಿ ಹಲವು ಸಂಸ್ಕಾರಗಳ ಸಾರವನ್ನು ಆವಾಹಿಸಿ ಮಂತ್ರ ಪಠಿಸಿದರು. ಗರ್ಭದಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ಉಪನಯನ, ಸಾಂಕೇತಿಕವಾಗಿ ಅನ್ನಪ್ರಾಶನ, ಕರ್ಣಛೇದನ, ಚೌಲ. ಇವೆಲ್ಲವನ್ನು ದೈಹಿಕವಾಗಿ ಮರುಸೃಷ್ಟಿ ಮಾಡಲಿಲ್ಲ, ಆಧ್ಯಾತ್ಮಿಕವಾಗಿ ಆ ಸಂಸ್ಕಾರಗಳ ಫಲವನ್ನು ಆವಾಹಿಸಲಾಯಿತು. ಇಡೀ ಬ್ರಹ್ಮಾಂಡಕ್ಕೆ ಈ ಹೆಣ್ಣುಮಗಳು ಈಗ ಪೂರ್ಣಗೊಂಡ ಜೀವವಾಗಿ ಸಂಸಾರಕ್ಕೆ ಹೆಜ್ಜೆ ಇಡುತ್ತಿದ್ದಾಳೆ ಎಂಬ ಸಂದೇಶವನ್ನು ನೀಡುವಂತಿತ್ತು ಆ ಕ್ಷಣ. ಅವನಿಗೆ ಪ್ರತಿ ಮಂತ್ರದ ಅರ್ಥ ಪೂರ್ತಿಯಾಗಿ ತಿಳಿಯದೇ ಇರಬಹುದು, ಆದರೆ ಆ ಕ್ಷಣದ ಗಾಂಭೀರ್ಯ ಅವಳಿಗೆ ಅರಿವಾಗಿತ್ತು. ಇದು ಕೇವಲ ಮದುವೆಯ ಬಗ್ಗೆ ಆಗಿರಲಿಲ್ಲ, ಇದು ಅವಳ ಅಸ್ತಿತ್ವದ ಬಗ್ಗೆಯಾಗಿತ್ತು. ಗೃಹಸ್ಥಾಶ್ರಮದ ಕಡೆಗೆ ಹೆಜ್ಜೆ. ವರನು ಹೇಗೆ ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಬದಲಾಗುತ್ತಾನೋ ಹಾಗೆಯೇ ವಧುವು ಹೊಸ ಆಶ್ರಮವನ್ನು ಪ್ರವೇಶಿಸುತ್ತಿದ್ದಾಳೆ ಎಂಬುದನ್ನು ಸಾರಬೇಕಾಗುತ್ತದೆ. ಅವನಿಯ ಸೋದರತ್ತೆ ಅಂದರೆ ಕಿರಣನ ಅಮ್ಮ ಮುಂದೆ ಬಂದರು. ಜವಾಬ್ದಾರಿಯಿಂದ ಅವನಿಯ ಕಾಲಿನ ಬೆರಳುಗಳಿಗೆ ಕಾಲುಂಗರ ಮತ್ತು ಕೊರಳಿಗೆ ತವರು ಮನೆ ತಾಳಿಯನ್ನು ತೊಡಿಸಿದರು. ಇದು ಕೇವಲ ಆಭರಣವಲ್ಲ, ಅದೊಂದು ಘೋಷಣೆ. ಒಬ್ಬ ಹುಡುಗಿ ಈಗ ಒಂದು ಮನೆಯ ಒಡತಿಯಾಗಲು ಸಿದ್ಧಳಾಗಿದ್ದಾಳೆ ಎಂಬ ಘೋಷಣೆಯದು. ನಂತರ ಅವನಿಗೆ ಆರತಿ ಬೆಳಗಲಾಯಿತು, ಹಾಗೆಯೇ ಅವಳ ಪೋಷಕರಿಗೂ. ಅಂದು ಮೊದಲ ಬಾರಿಗೆ ಅವನಿ ಎದ್ದು ನಿಂತು ನಿಧಾನವಾಗಿ ನಡೆದು ಹಿರಿಯರ ಪಾದಗಳಿಗೆ ನಮಸ್ಕರಿಸಿದಳು. ಅವಳ ತಲೆಯ ಮೇಲೆ ಕೈಗಳಿಟ್ಟ ಆಶೀರ್ವಾದದ ಹರಿವು ಆರಂಭವಾಯಿತು. ಅಲ್ಲಿ ಜೋರು ಧ್ವನಿಯ ಹಾರೈಕೆಗಳಿರಲಿಲ್ಲ, ಕೇವಲ ಬದುಕಿನುದ್ದಕ್ಕೂ ಉಳಿಯುವ ಹಿರಿಯರ ಹಿತವಚನಗಳಿದ್ದವು. ಉದಕ ಶಾಂತಿ, ಅದೃಶ್ಯದ ಶುದ್ಧೀಕರಣ. ಸಂಜೆ ಸಮೀಪಿಸುತ್ತಿದ್ದಂತೆ ಪ್ರದೋಷ ಕಾಲ ಆರಂಭವಾಯಿತು. ಹಗಲು ಮತ್ತು ರಾತ್ರಿಯ ನಡುವಿನ ಪವಿತ್ರ ಸಮಯವದು. ಸಿರಿಮನೆ ಮತ್ತು ನಂದಿ ಬಯಲು ಉಭಯ ಮನೆಗಳಲ್ಲಿ ಮತ್ತೆ ಸಮಾನಾಂತರವಾಗಿ ವಿಧಿಗಳು ನಡೆದವು. ಅದೇ ಉದಕ ಶಾಂತಿ. ಶುಭ ಕಾರ್ಯದ ಮುಂದೆ ಬರಬಹುದಾದ ಅದೃಶ್ಯ ವಿಘ್ನಗಳನ್ನು ನಿವಾರಿಸಲು ಈ ಶಾಂತಿಯನ್ನು ಮಾಡಲಾಗುತ್ತದೆ. ಪವಿತ್ರ ಜಲವನ್ನು ಸಿದ್ಧಪಡಿಸಲಾಯಿತು. ಮಂತ್ರಗಳು ಷಡಂಗ ಸಹಿತ ಚತುರ್ಮುಖ ಬ್ರಹ್ಮನನ್ನು ಆವಾಹಿಸಿದವು. ನೆನಪುಗಳನ್ನು ಹೊತ್ತು ಸಾಗುವ ಜಲವು ಈ ಮಂಗಲ ಕಾರ್ಯವನ್ನು ರಕ್ಷಿಸಲಿ ಎಂಬ ಪ್ರಾರ್ಥನೆ ಅಲ್ಲಿತ್ತು. ನಂತರ ಅವನಿ ಮತ್ತು ಆದಿತ್ಯ ಇಬ್ಬರಿಗೂ ಪ್ರತಿಸರ ಬಂಧನ ಅಂದರೆ ಕಂಕಣ ಕಟ್ಟುವಿಕೆ ಮಾಡಲಾಯಿತು. ಅರಿಶಿನ ಕೊಂಬನ್ನು ದಾರಕ್ಕೆ ಕಟ್ಟಿ ವಿಭೂತಿಯಿಂದ ಮಂತ್ರಿಸಿ ಮಣಿಕಟ್ಟಿಗೆ ಕಟ್ಟಲಾಯಿತು. ಇದು ಶೃಂಗಾರವಲ್ಲ, ಇದೊಂದು ಕವಚ. ರಕ್ಷಣೆಗಾಗಿ, ಪರಂಪರೆಯ ಮುಂದುವರಿಕೆಗಾಗಿ ಮತ್ತು ಮದುವೆ ಎಂಬ ಪವಿತ್ರ ಪಯಣದ ಸುರಕ್ಷಿತ ಹಾದಿಗಾಗಿ ಕಟ್ಟಿದ ದೀಕ್ಷೆಯದು. ಮೊದಲ ದಿನದ ಅಂತ್ಯ. ಉದಕ ಶಾಂತಿಯೊಂದಿಗೆ ಮದುವೆಯ ಮೊದಲ ದಿನದ ಶಾಸ್ತ್ರಗಳು ಮುಕ್ತಾಯಗೊಂಡವು. ಯಾವುದೇ ಅಬ್ಬರದ ಸಂಭ್ರಮವಿರಲಿಲ್ಲ, ಅತಿಯಾದ ಆಯಾಸವೂ ಇರಲಿಲ್ಲ. ಇಡೀ ಮನೆಯಲ್ಲಿ ಕೇವಲ ಒಂದು ದಿವ್ಯವಾದ ಶಾಂತಿ ನೆಲೆಸಿತ್ತು. ವೈದಿಕ ಹಿಂದೂ ಧರ್ಮದ 16 ಸಂಸ್ಕಾರಗಳಲ್ಲಿ ವಿವಾಹವು ಒಂದು. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯ ನಡುವಿನ ಬದುಕಿನುದ್ದದ ಬದ್ಧತೆ. ಮದುವೆ ಸಿರಿಮನೆಯಲ್ಲಿ ನಡೆಯಲಿದೆ. ರಾತ್ರಿಯಾಗುವ ಹೊತ್ತಿಗೆ ಸಿರಿಮನೆಯ ಭಾವವೇ ಬದಲಾಗಿತ್ತು. ಅದು ಬರೀ ಅಲಂಕೃತಗೊಂಡ ಮನೆಯಲ್ಲ, ಬದಲಾಗಿ ಪವಿತ್ರಗೊಂಡ ತಾಣವಾಗಿತ್ತು. ನಂತರ ಅವನಿ ತನ್ನ ಕೋಣೆಯಲ್ಲಿ ಕುಳಿತು ಕೈಯಲ್ಲಿದ್ದ ಆ ಕಂಕಣವನ್ನು ಗಮನಿಸುತ್ತಿದ್ದಳು. ಅವಳಲ್ಲಿ ಭಯ, ಉತ್ಸಾಹ ಯಾವುದೂ ಇರಲಿಲ್ಲ, ಕೇವಲ ಸಿದ್ಧವಾಗಿದ್ದಳು. ಮದುವೆ ಇನ್ನೂ ನಡೆದಿಲ್ಲ, ಆದರೆ ಅವನಿ ಈಗಾಗಲೇ ಆ ಪವಿತ್ರ ಹೊಸ್ತಿಲನ್ನು ದಾಟಿದ್ದಳು. ದಿನವಿಡೀ ತೊಟ್ಟಿದ್ದ ಆಭರಣಗಳನ್ನು ಪಕ್ಕದ ಟೇಬಲ್ ಮೇಲೆ ಜೋಡಿಸಿಟ್ಟಿದ್ದಳು. ಸುತ್ತಮುತ್ತಲಿನ ಎಲ್ಲವೂ ಪರಿಚಿತವಾಗಿದ್ದರೂ ಇಂದು ಯಾವುದೋ ಮೊದಲಿನಂತೆ ಅನಿಸುತ್ತಿರಲಿಲ್ಲ. ನಾಳೆ, ಆ ಒಂದು ಪದ ಅವಳ ಮನಸ್ಸಿನಲ್ಲಿ ಮರುಕಳಿಸುತ್ತಿತ್ತು. ಇನ್ನು ಮದುವೆ ಮಂಟಪದಲ್ಲೇ ಪರಸ್ಪರ ನೋಡುವುದು ಎಂಬುದು ಆದಿತ್ಯ ಮತ್ತು ಅವಳ ನಡುವೆ ಒಂದು ಚಿಕ್ಕ ಒಪ್ಪಂದವಾಗಿತ್ತು. ಆದರೆ ಕಾಯುವುದು ಅವಳು ಅಂದುಕೊಂಡಿದ್ದಕ್ಕಿಂತ ಕಷ್ಟವಾಗಿತ್ತು.
ಮಲಗಿ ಕಣ್ಣು ಮುಚ್ಚಿದರೂ ನಿದ್ದೆ ಬರಲಿಲ್ಲ. ಎದೆಯಲ್ಲಿ ಒಂದು ರೀತಿಯ ಸುಂದರ ಚಡಪಡಿಕೆ. ಅದು ಭಯವಲ್ಲ, ಆತಂಕವೂ ಅಲ್ಲ, ಕೇವಲ ಮಂದಹಾಸ ತರಿಸುವ ಒಂದು ಮಧುರವಾದ ಉತ್ಸಾಹ. ಕೊನೆಗೆ ತಡೆಯಲಾರದೆ ತನ್ನ ಕೋಣೆಯಿಂದ ಹೊರಬಂದು ಪಾವನಿಯ ರೂಮಿನ ಕಡೆ ನಡೆದಳು. ಪಾವನಿ ಬೆಡ್ ಮೇಲೆ ಉರುಳಿಕೊಂಡು ಫೋನ್ ನೋಡುತ್ತಿದ್ದಳು. ಅವಳಿಗೆ ಪರೀಕ್ಷೆಗಳು ಕೂಡ ಇದ್ದವು. ಮದುವೆ ಮುಗಿಸಿ ತಕ್ಷಣ ಅದಕ್ಕೆ ಸಿದ್ಧಳಾಗಬೇಕು. ಅವನಿ ಬಾಗಿಲ ಹತ್ತಿರ ನಿಂತು, ಪಾವೋ, ನಿಂಗೇನಾದರೂ ಫೋಟೋಗಳು ಬಂದಿದ್ಯಾ? ಪಾವನಿ ತಲೆ ಎತ್ತಿ ನೋಡಿದಳು. ಯಾವ ಫೋಟೋಗಳು ಅಕ್ಕ? ಅವ್ರ ಮನೆದು, ಇವತ್ತಿನ ಶಾಸ್ತ್ರಗಳದ್ದು, ಅಥವಾ ಏನಾದರೂ ಅಂದರೆ ಅವ್ರ ಫೋಟೋಸ್? ಹಿಂಜರಿಯುತ್ತಾ ಕೇಳಿದಳು. ಪಾವನಿ ಹುಬ್ಬು ಏರಿಸಿದಳು. ಅವನಿಯ ಮನಸ್ಸಿನಲ್ಲಿ ಏನಿದೆ ಎಂಬುದು ಅವಳಿಗೆ ತಕ್ಷಣ ಅರ್ಥವಾಯಿತು. ಓಹೋ, ಆ ಫೋಟೋಗಳಾ ಎಂದು ರೇಗಿಸುತ್ತಾ ಕೇಳಿದಳು. ಅವನಿ ಅವಳ ಪಕ್ಕದಲ್ಲೇ ಬಂದು ಕುಳಿತಳು. ಪಾವನಿ, ಬಂದಿದೆಯೋ ಇಲ್ವೋ ಹೇಳು ಮೊದಲು, ಉಳಿದಿದ್ದಾಮೇಲೆ ಸಿಡುಕಿದ್ದಳು. ಪಾವನಿ ಫೋನ್ ಲಾಕ್ ಮಾಡಿ ಪಕ್ಕಕ್ಕಿಟ್ಟು, ನನ್ನನ್ನು ಯಾಕೆ ಕೇಳ್ತೀಯಾ? ನಿಂಗ್ಯಾರೂ ಕಳಿಸ್ಲಿಲ್ವಾ? ಇಲ್ಲ, ಯಾರೂ ಕಳಿಸಿಲ್ಲ ಎಂದು ತಲೆ ಆಡಿಸಿದಳು. ಪಾವನಿ ತುಂಟತನದಿಂದ ನಕ್ಕಳು. ವಿಚಿತ್ರ ಅಲ್ವಾ? ಎಲ್ರಿಗಿಂತ ಮೊದಲು ನಿಂಗೆ ಬರಬೇಕಿತ್ತು ಅಂತ ಅಂದ್ಕೊಂಡಿದ್ದೆ ಎಂದಳು. ಅವನಿ ಮುಖ ಕಿವುಚಿದಳು. ಪಾವು, ಸರಿ ಸರಿ ಇರು ಎಂದು ನಗುತ್ತಾ ಮತ್ತೆ ಫೋನ್ ಎತ್ತಿಕೊಂಡಳು. ಅವಳನ್ನು ಕಾಡಿಸಲೆಂದೇ ಬೇಕಂತಲೇ ಮೆಸೇಜ್ಗಳನ್ನು ಅತಿಯಾಗಿ ಹುಡುಕುವಂತೆ ನಾಟಕ ಮಾಡಿದಳು. ಅವನಿ ಸುಮ್ಮನೆ ಕುಳಿತಿದ್ದರೂ ಅವಳ ಕಣ್ಣುಗಳು ಮಾತ್ರ ಆ ಫೋನ್ ಸ್ಕ್ರೀನ್ ಮೇಲೆಯೇ ಇದ್ದವು. ಕೊನೆಗೂ ಪಾವನಿ ಫೋನ್ ಅವಳ ಕಡೆ ತಿರುಗಿಸಿದಳು. ನೋಡಕ್ಕ, ಒಂದಿಷ್ಟು ಕಳಿಸಿದ್ದಾರೆ ನೋಡು. ಅವನಿ ಆ ಫೋನನ್ನು ತಕ್ಷಣ ಕೈಗೆತ್ತಿಕೊಂಡಳು. ಸ್ಕ್ರೀನ್ ಮೇಲೆ ಆದಿತ್ಯನ ಮನೆಯ ಸಿದ್ಧತೆ, ಅಲಂಕಾರ ಮತ್ತು ಆ ಸಂಜೆಯ ಸುಂದರ ಕ್ಷಣಗಳ ಫೋಟೋಗಳಿದ್ದವು. ಆ ಗುಂಪಿನ ನಡುವೆ ಅವಳ ಕಣ್ಣುಗಳು ಅವನನ್ನೇ ಹುಡುಕಿದವು. ಆದಿತ್ಯ ತನ್ನ ಕುಟುಂಬದವರ ನಡುವೆ ನಿಂತಿದ್ದ. ಅಷ್ಟೇ ಶಾಂತ, ಅಷ್ಟೇ ಗಂಭೀರ, ಅದೇ ಪರಿಚಿತ ಮುಖ. ಆದರೂ ಇಂದು ಹೇಗೋ ವಿಭಿನ್ನವಾಗಿ ಕಾಣುತ್ತಿದ್ದ. ಅವನಿಯ ತುಟಿಗಳ ಮೇಲೆ ಒಂದು ಮುದ್ದಾದ ನಗು ಮೂಡಿತ್ತು. ಅದನ್ನು ಅವಳು ಬಚ್ಚಿಡುವ ಪ್ರಯತ್ನವನ್ನು ಮಾಡಲಿಲ್ಲ. ದಿನವಿಡೀ ಆದ ಸುಸ್ತೆಲ್ಲ ಕರಗಿ ಹೋದಂತಾಯಿತು. ಆ ಫೋಟೋಗಳು ಅವಳಿಗೆ ಒಂದು ಮಾತು ಹೇಳುತ್ತಿದ್ದವು. ನಾಳೆ ಎಂಬುದು ಸತ್ಯ, ಇದೆಲ್ಲವೂ ನಿಜವಾಗಿಯೂ ನಡೆಯುತ್ತಿದೆ ಎಂಬುದು. ಪಾವನಿ ಅವಳ ಮುಖ ನೋಡಿ ಫೋನ್ ಕಿತ್ತುಕೊಂಡಳು. ಇವತ್ತಿಗಿಷ್ಟು ಸಾಕು ಅಕ್ಕ, ಈಗಲೇ ಜಾಸ್ತಿ ನೋಡಿದರೆ ನಾಳೆ ಅಷ್ಟೊಂದು ಸ್ಪೆಷಲ್ ಅನ್ಸಲ್ಲ. ಅವನಿ ಏನೂ ಹೇಳಲಿಲ್ಲ. ನಗುತ್ತಾ ಗುಡ್ ನೈಟ್ ಎಂದು ಮೆಲ್ಲಗೆ ಹೇಳಿ ತನ್ನ ಕೋಣೆಗೆ ವಾಪಸ್ ಬಂದಳು. ಮತ್ತೆ ಹಾಸಿಗೆಯ ಮೇಲೆ ಮಲಗಿದಾಗ ಆ ನೆಮ್ಮದಿ ಅವಳ ಜೊತೆಗಿತ್ತು. ನಾಳೆ, ಹೌದು, ನಾಳೆ ಅವನನ್ನು ಮದುವೆ ಮಂಟಪದಲ್ಲಿ ಶಾಸ್ತ್ರೋಕ್ತವಾಗಿ ನೋಡಬೇಕು. ನಿದ್ದೆ ಮೆಲ್ಲನೆ ಅವಳನ್ನು ಆವರಿಸಿತ್ತು. ಇತ್ತ ನಂದಿಬೈಲಿನಲ್ಲಿ ಆದಿತ್ಯ ತನ್ನ ಕೋಣೆಯ ಕಿಟಕಿಯ ಹತ್ತಿರ ನಿಂತಿದ್ದ. ಟೇಬಲ್ ಮೇಲೆ ಅವನ ಫೋನ್ ಹಾಗೆಯೇ ಇತ್ತು. ಅವನಿಯ ಮನೆಯ ಫೋಟೋಗಳನ್ನು ಅವನು ನೋಡಲು ಹೋಗಲಿಲ್ಲ. ನಾಳೆ ಅವಳನ್ನು ನಾಳೆಯೇ ನೋಡಬೇಕು. ಒಂದು ಸುಂದರ ಕ್ಷಣಕ್ಕಾಗಿ ಕಾಯುವುದರಲ್ಲೂ ಒಂದು ರೀತಿಯ ಸಂತೋಷ ಇರುತ್ತದೆ. ಅದನ್ನು ಆತುರಪಟ್ಟು ಅನುಭವಿಸಬಾರದು ಎಂಬುದು ಅವನ ಭಾವನೆಯಾಗಿತ್ತು. ಅದೇ ಯೋಚನೆಯೊಂದಿಗೆ ಅವನು ಮಲಗಿಕೊಂಡ. ಅವನ ಮುಖದಲ್ಲಿ ಒಂದು ಸ್ಥಿರವಾದ ನಗು ಇತ್ತು. 2 ಹೃದಯಗಳು, 2 ಮನೆಗಳು, ಒಂದೇ ರಾತ್ರಿ, ಎಲ್ಲವನ್ನೂ ಬದಲಿಸಬಲ್ಲ ಆ ಸುಂದರ ಮುಂಜಾನೆಯ ನಿರೀಕ್ಷೆಯಲ್ಲಿ. ಮುಂದುವರಿಯುವುದು.